ಆಕಿಗೆ ನಿನಗ ಹೊಲ್ಲಾಗಿ ಬಂದಾಗ ಅವಾಗ ಸ್ಮಶಾನದೊಳಗ ಕೆಲವೊಂದು ಕಾರ್ಯ ನಡೀತಾವ. ನಡೀತದ. ಆಕಿನ ತಗೊಂಡ ಕಾರ್ಯ ಮಾಡಿದಾಗ ಆಯ್ತು ಮುಂದ ಆಕಿಗೆ ನಿನಗ ಸೋಡ. ಹೌದ್ರಿ. ಇರ್ಲಿಕ್ಕಂದ್ರನ ಏನಾಗ್ತದ? ನೆತ್ತಿ ಮ್ಯಾಗ ಕಾಲ್ ಕೊಟ್ಟು ಪಾತಾಳ ಕಾಣಿಸ್ತಾರ. ಪಾತಾಳ ಸುಮ್ಮನೆ ಹೇಳತ್ತೇವ್ರಿ, ಏನು ತಿಳಿದೇ ಇಲ್ಲ. ನನಗ ಹತ್ತಾಗ್ಲಕ್ ಪರ್ಮಿಷನ್ ಐತಿ. ಬಿಡಾಡಿ ನಾ ಇದ್ದಂಗಿವ ಇವ ಕಣದಾಳದವ. ಇಲ್ಲಿ ರೊಕ್ಕ ತಗೊಂಡ ಬಂದಿ. ಬಂದ್ರಿ. ಇಲ್ರಿ ನೀವು ಒಂದ ಹೆಣ್ತಿನ ಕಟ್ಕೊಂಡ ಮೆಟ್ಟಿಗೆ ಹತ್ರೇನೋ ಲೆಕ್ಕಿಲಿ ಒಂದ. ಇವ್ ಹೆಂಗ ಹೇಳತ್ತಾನು? ಇವನ ಮಾತು ಕೇಳ್ರ ಮನ್ಯಾಗ ಹೋಗಿ ಬಡದಾಡ್ ಚಾಲೋನ ಹೆಂಗ ಮತ್ತ ಅವ್ ಕಣದಾಳದವ್ ಹೇಳನ್ಲ ಹತ್ತಾಗ್ರಿ ಇವ್ ಮಾಡ್ದಂಗ ನೀವೆಲ್ರಿ ಮಾಡ್ರಿಪ್ಪ ಮನ್ಯಾಗ ಹೋಗಿ. ಊರ್ ಹದಿಗೇಡ್ಸು ಕಂಪನಿ ಇದು, 3 ಮಂದಿದು. ಹತ್ತಾಗ್ತಾನತಿವ. ಯಾರನಾಗಿದೀನಿ? ಹತ್ತಾದ್ರು ಏನ್ ಅವ್ವನಾಗಿದೀವ ಏನ್ ಅಪ್ಪನಾಗಿದೀವ? ಆಗ್ಬೇಕಲ್ಲ 10 ಅಪ್ಪನ. ಹಲಿಗೆ ಹೊಡಿತಿದ್ದೀವಿ ಮೊದಲು ಲೌಕರ್. ಅಲ್ಲ 10 ಆಗ್ಯಾಗೆ ಸುಂಟಿ ಬೇರೆ ಆಗ್ಯಾನ ನೋಡ್ರಿ. ಇವ್ ಹಿಂದಿನ ಸೀಟಿ ಹೋಗದ ಗೋಪ ಆಗ್ಯಾನ 10 ಆಗ್ಯಾಗೆ. ಇತ್ತು ಎಲ್ಲ ಲೌಕಿಕ ಅದು. ಇವ ಲೌಕಿಕ. ಗಂಡನ ಮಾಡ್ಕೊಂಡ್ರ ಅಷ್ಟ ಮುಕ್ತಿ ಆಗ್ತೈತಿ ಅಂತ ಹೇಳಿ ಏನು ಗಂಡನ ಮಾಡ್ಕೊಳ್ಳೋದ ಹೋಗ್ಬೇಕು ಮುಕ್ತಿ ಗಂಡಾಳ. ಯಾರ್ರೀ? ರಾಮಾಯಣ ಓದಿ ನೋಡು. ಶಬರಿಗೆ ಲಗ್ನ ಆಗಿಲ್ಲ. ಶಬರಿಗೆ ಲಗ್ನ ಆಗಿಲ್ಲ. ಆಕಿಗೆ ಯಾವ ತಾಳಿ ಕಟ್ಟಿಲ್ಲ, ಯಾವ ಕುಕುಮ ಹಚ್ಚಿಲ್ಲ, ಯಾವ ಕಾಲುಂಗ್ರ ಹಾಕಿಲ್ಲ. ಹಾಕಿಲ್ಲ. ಶಬರಿ ಲಗ್ನ ಮಾಡ್ಕೊಳ್ಳಲ್ದನ ಮುಕ್ತಿ ಗಂಡಾಳ. ಅಲ್ಲಿ